ನಮಸ್ಕಾರ. ಸರ್ಕಾರಿ ಶಾಲೆಗಳ ಯಶಸ್ಸಿನ ಹಿಂದೆ ನಮ್ಗೆ ಕಾಣದ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತಿರುತ್ತೆ. ಅದು ಬೇರಾರೂ ಅಲ್ಲ, ನಮ್ಮದೇ ಸಮುದಾಯ. ಈ ಸಮುದಾಯದ ಶಕ್ತಿಯನ್ನೇ ಒಂದು ವ್ಯವಸ್ಥಿತ ರೂಪಕ್ಕೆ ತರೋದು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಅಂದ್ರೆ SDMC. ಇವತ್ತು ನಾವು ಈ ಒಂದು ಬಹಳ ಮುಖ್ಯವಾದ ಸಮಿತಿಯ ಕುರಿತು ನಡೆದ ಒಂದು ವಿಶೇಷ ತರಬೇತಿ ಕಾರ್ಯಾಗಾರದ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಈಗ ನೀವ್ ನೋಡ್ತಾ ಇರೋ ಈ ದೃಶ್ಯ ನರಸೀಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದ ಒಂದು ಮಹತ್ವದ ಕಾರ್ಯಾಗಾರದ್ದು. ಇದು ಸುಮ್ನೆ ಒಂದು ಸಭೆಯಷ್ಟೇ ಅಲ್ಲ. ಹಳೆ ಕೆಂಪಯ್ಯನ ಹುಂಡಿ ಮತ್ತು ಬಿಳಿಗೆರೆ ಹುಂಡಿ ಕ್ಲಸ್ಟರ್ಗಳಿಗಾಗಿ ನಡೆದ ಈ ತರಬೇತಿಯಲ್ಲಿ ಶ್ರೀ SC ಶಿವಮೂರ್ತಿ, SDMC ಅಧ್ಯಕ್ಷೆ ನಿಶ್ಚಿತ ಮತ್ತು TPEO ಮರಿಸ್ವಾಮಿ ಅವರಂತಹ ಪ್ರಮುಖರು ಭಾಗವಹಿಸಿದ್ರು. ಇವರ ಉಪಸ್ಥಿತಿಯೇ ಹೇಳುತ್ತೆ ಈ ವಿಷಯಕ್ಕೆ ಸರ್ಕಾರ ಮತ್ತು ಸಮುದಾಯ ಎರಡೂ ಎಷ್ಟು ಬೆಲೆ ಕೊಡುತ್ತೆ ಅಂತ. ಸರಿ, ಹಾಗಾದ್ರೆ ಇವತ್ ನಾವು ಏನೆಲ್ಲ ವಿಷಯಗಳ ಬಗ್ಗೆ ಮಾತಾಡ್ತೀವಿ? ಮೊದಲು ಕಾರ್ಯಾಗಾರದ ಒಂದು ಝಲಕ್ ನೋಡೋಣ. ಆಮೇಲೆ SDMC ಅಂದ್ರೆ ಏನು, ಅದರ ಸದಸ್ಯರ ಜವಾಬ್ದಾರಿಗಳು, ಶಾಲೆಗೆ ಬರೋ ದುಡ್ಡನ್ನ ಹೇಗೆ ನಿರ್ವಹಿಸಬೇಕು, ಮಕ್ಕಳ ಸೇಫ್ಟಿ ಮತ್ತು ಕೊನೆಗೆ ಅತೀ ಮುಖ್ಯವಾಗಿ ನಮ್ಮ ಪಾತ್ರವೇನು ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಮೊದಲಿಗೆ ಈ ಕಾರ್ಯಾಗಾರ ಯಾಕೆ ಇಷ್ಟೊಂದು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಹಳೆಯ ವಿದ್ಯಾರ್ಥಿಗಳು ಪೋಷಕರ ಸಹಕಾರದಿಂದ ಅದನ್ನು ಬಗೆಹರಿಸ್ಕೊಂಡು, ಈಗ ನಮ್ಮ ಸರ್ಕಾರಿ ಶಾಲೆ ಅಂದರೆ ಈ ಥರದಲ್ಲಿ ಇರ್ತದೆ. ಸುಣ್ಣ ಬಣ್ಣ ಸ್ವಲ್ಪ ಚೆನ್ನಾಗಿ ಅಟ್ರಾಕ್ಷನ್ ಇದ್ದೇ ಇರ್ತದೆ, ಕಲಿಕೆ ಚೆನ್ನಾಗಾಗ್ತದೆ. ಶೌಚಾಲಯ ತುಂಬ ಚೆನ್ನಾಗಿ. ಇಲ್ಲಿ ನೋಡಿ, ಸಮುದಾಯದ ಮುಖಂಡರು, ಪೋಷಕರು, ಶಿಕ್ಷಕರು ಎಲ್ಲರೂ ಒಂದೇ ಕಡೆ ಸೇರಿದ್ದಾರೆ. ಇವರೆಲ್ಲರೂ ಸೇರಿ ಮಾತಾಡ್ತಿರೋದು ಯಾವುದೋ ರಾಜಕೀಯದ ಬಗ್ಗೆ ಅಲ್ಲ, ಬದಲಾಗಿ ತಮ್ಮ ಮಕ್ಕಳ, ತಮ್ಮ ಶಾಲೆಯ ಭವಿಷ್ಯದ ಬಗ್ಗೆ. ಇದಕ್ಕಿಂತ ದೊಡ್ಡ ಪಾರ್ಟ್ನರ್ಶಿಪ್ ಇನ್ನೊಂದಿದೆಯಾ? ಈ ಇಡೀ ಕಾರ್ಯಾಗಾರವನ್ನ ಅಚ್ಚುಕಟ್ಟಾಗಿ ಆಯೋಜಿಸಿದ್ದು ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಶ್ರೀ TN ಶ್ರೀಧರ್. ಇವರೇ SDMC ಅಧ್ಯಕ್ಷರು, ಸದಸ್ಯರು ಮತ್ತೆ ಹೆಡ್ಮಾಸ್ಟರ್ಗಳಿಗೆ ಈ ತರಬೇತಿಯನ್ನ ನೀಡಿ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದು. ಅಷ್ಟೇ ಅಲ್ಲ, ಕಾರ್ಯಕ್ರಮದ ಮಧ್ಯೆ BRC ಶ್ರೀ N ನಾಗೇಶ್ ಅವರು ದಿಢೀರಂತ ಭೇಟಿ ಕೊಟ್ಟು ಅಲ್ಲಿದ್ದವರಿಗೆ ಮತ್ತಷ್ಟು ಹುರುಪು ತುಂಬಿದ್ರು. ಸರಿ, ಇಷ್ಟೊತ್ತು ಕಾರ್ಯಾಗಾರದ ಬಗ್ಗೆ ಮಾತಾಡ್ವಿ. ಈಗ ಬರೋಣ ಈ ಕಾರ್ಯಾಗಾರದ ಕೇಂದ್ರಬಿಂದು ಅಂದ್ರೆ SDMCಯ ಬಗ್ಗೆ. ಏನಿದು SDMC? ಯಾಕಿದನ್ನ ಪ್ರತಿಯೊಂದು ಸರ್ಕಾರಿ ಶಾಲೆಯ ಬೆನ್ನೆಲುಬು ಅಂತ ಕರೀತಾರೆ? ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ SDMC ಅನ್ನೋದು ಒಂದು ಅಧಿಕೃತ ಸಮಿತಿ. ಇದೊಂದು ಕಾನೂನುಬದ್ಧ ಸಂಸ್ಥೆ. ಇದರಲ್ಲಿ ಪೋಷಕರು, ಶಿಕ್ಷಕರು ಮತ್ತೆ ನಮ್ಮೂರಿನ ಜನ ಇರ್ತಾರೆ. ಇದರ ಮುಖ್ಯ ಉದ್ದೇಶ ಒಂದೇ: ಶಾಲೆಯ ಯಾವುದೇ ನಿರ್ಧಾರ ತಗೊಳ್ಳುವಾಗ ಎಲ್ಲರ ಧ್ವನಿ ಕೇಳ್ಬೇಕು, ಎಲ್ಲರ ಪಾಲ್ಗೊಳ್ಳುವಿಕೆಯೂ ಇರಬೇಕು ಅನ್ನೋದೇ ಆಗಿದೆ. SDMCಯ ಕೆಲ್ಸ ಸುಮ್ನೆ ಮೀಟಿಂಗ್ ಸೇರೋದಷ್ಟೇ ಅಲ್ಲ, ಅದರ ಜವಾಬ್ದಾರಿಗಳು ತುಂಬಾ ದೊಡ್ಡದಿವೆ. ಶಾಲೆಯ ಗುಣಮಟ್ಟವನ್ನು ಹೆಚ್ಚಿಸೋದ್ರಿಂದ ಹಿಡಿದು ಪ್ರತಿಯೊಂದು ಮಗು ಕೂಡ ಶಾಲೆಗೆ ಬರೋ ಹಾಗೆ ನೋಡ್ಕೊಳ್ಳೋದು, ಹಾಗೇನೆ ಮುಖ್ಯವಾಗಿ ಶಾಲೆ ಮತ್ತು ಊರಿನ ಜನನ ನಡುವೆ ಒಂದು ಸೇತುವೆಯಾಗಿ ಕೆಲಸ ಮಾಡೋದು ಇದರ ಜವಾಬ್ದಾರಿ. ಹಾಗಾದ್ರೆ ಈ ಕಮಿಟಿಯಲ್ಲಿ ಮೆಂಬರ್ ಆದವರ ಜವಾಬ್ದಾರಿಗಳು ಏನು? ಸುಮ್ನೆ ಹೆಸರಿಗೆ ಸದಸ್ಯರಾದ್ರೆ ಸಾಕಾಗತ್ತಾ? ಖಂಡಿತ ಇಲ್ಲ. ಇದೊಂದು ಸಕ್ರಿಯ ಪಾತ್ರ. ಇವರ ಅಧಿಕಾರ ಮತ್ತು ಕರ್ತವ್ಯಗಳು ಏನು ಅಂತ ಮುಂದೆ ನೋಡೋಣ. ಇದನ್ನ ಸ್ವಲ್ಪ ಗಮನ ಇಟ್ಕೇಳಿ. SDMCಗೆ ಎಷ್ಟು ಪವರ್ ಇದೆ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಟೀಚರ್ಸ್ ಸರಿಯಾಗಿ ಶಾಲೆಗೆ ಬರ್ತಿದ್ದಾರಾ ಅಂತ ಗಮನಿಸೋದ್ರಿಂದ ಹಿಡಿದು ಶಾಲೆಯ ಆಸ್ತಿಪಾಸ್ತಿಗಳನ್ನ ರಕ್ಷಣೆ ಮಾಡೋವರೆಗೂ ಇವರ ಜವಾಬ್ದಾರಿ. ಅಷ್ಟೇ ಅಲ್ಲ, ನಮ್ಮೂರಿನ ಜಾತ್ರೆಗೋ ಹಬ್ಬಕ್ಕೋ ರಜೆ ಬೇಕು ಅಂದ್ರೆ ಅದನ್ನ ಘೋಷಿಸೋ ಅಧಿಕಾರ ಕೂಡ ಇದೇ ಸಮಿತಿಗೆ ಇದೆ. ಅಂದ್ರೆ ನೋಡಿ, ಶಾಲೆಯ ಅಧಿಕಾರವನ್ನ ಜನರ ಕೈಗೆ ಕೊಟ್ಟ ಹಾಗೆ. ಸರಿ, ಅಧಿಕಾರ ಜವಾಬ್ದಾರಿಗಳ ಬಗ್ಗೆ ಮಾತಾಡಿದ್ನಿ. ಈಗ ಬಹಳನೇ ಮುಖ್ಯ ಮಾಡೋ ವಿಚಾರಕ್ಕೆ ಬರೋಣ, ಅದು ಹಣಕಾಸು. ಶಾಲೆಗೆ ಸರ್ಕಾರದಿಂದ ಬರೋ ಅನುದಾನವನ್ನ ಹೇಗ್ ಬಳಸ್ಬೇಕು? ಇಲ್ಲಿ ಪಾರದರ್ಶಕತೆ ಅನ್ನೋದು ತುಂಬಾನೇ ಮುಖ್ಯ. ಈ ಟೇಬಲ್ ನೋಡಿ, ಇದು ತುಂಬಾ ಸಿಂಪಲ್ ಆಗಿದೆ. ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅನ್ನೋದ್ರ ಮೇಲೇನೆ ಅನುದಾನ ನಿರ್ಧಾರ ಆಗುತ್ತೆ. ಅಂದ್ರೆ ಹೆಚ್ಚು ಮಕ್ಕಳು ಇದ್ರೆ ಹೆಚ್ಚು ಅನುದಾನ. ಉದಾಹರಣೆಗೆ ನೋಡಿ, ಒಂದು 30 ಮಕ್ಕಳಿರೋ ಶಾಲೆಗೆ ಒಟ್ಟು 10,000 ರೂಪಾಯಿ ಬಂದ್ರೆ 100 ಮಕ್ಕಳಿರೋ ಶಾಲೆಗೆ 25,000 ರೂಪಾಯಿ ಬರುತ್ತೆ. ಇದು ಯಾಕೆ ಹೀಗೆ ಅಂದ್ರೆ ಪ್ರತಿ ಮಗುವಿನ ಶಿಕ್ಷಣಕ್ಕೂ ನ್ಯಾಯ ಸಿಗ್ಬೇಕು ಅನ್ನೋ ಕಾರಣಕ್ಕೆ. ಹಾಗಂತ ಈ ದುಡ್ಡನ್ನ ಮನಸ್ಸಿಗೆ ಬಂದಾಗೆ ಖರ್ಚು ಮಾಡೋ ಹಾಗಿಲ್ಲ. ಅದಕ್ಕೊಂದು ಪಕ್ಕಾ ಸಿಸ್ಟಮ್ ಇದೆ. ನಂಬರ್ 1, ಮೊದಲು ಒಂದು ಆಕ್ಷನ್ ಪ್ಲಾನ್ ಮಾಡಬೇಕು. ನಂಬರ್ 2, ಅದನ್ನ SDMC ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ಒಪ್ಪಿಗೆ ಪಡಿಬೇಕು. ಹೀಗೆ ಪ್ರತಿ ಪೈಸೆಗೂ ಲೆಕ್ಕ ಇಡೋದ್ರಿಂದ ಶಾಲೆಗೆ ಬಂದ ಹಣ ಎಲ್ಲಿಗೋಯ್ತು ಅನ್ನೋದು ಎಲ್ಲರಿಗೂ ಗೊತ್ತಾಗತ್ತೆ. ಪಾಠ, ಅಭಿವೃದ್ಧಿ, ದುಡ್ಡು ಇವೆಲ್ಲದ್ರ ಜೊತೆಗೆ ಇದಕ್ಕಿಂತಲೂ ಮಿಗಿಲಾದ ಒಂದು ವಿಷಯ ಇದೆ,
ಅದು ನಮ್ಮ ಮಕ್ಕಳ ಸುರಕ್ಷತೆ. ಶಾಲೆ ಅನ್ನೋದು ಮಕ್ಕಳಿಗೆ ಅತ್ಯಂತ ಸೇಫ್ ಆದ ಜಾಗ ಆಗಿರ್ಬೇಕು. ಇದ್ರಲ್ಲಿ ಎಸ್ಡಿಎಂಸಿಯ ಪಾತ್ರ ಬಹಳ ದೊಡ್ಡದು. ಅದಕ್ಕೋಸ್ಕರನೇ ಪ್ರತಿ ಶಾಲೆಯಲ್ಲೂ ಒಂದು ಮಕ್ಕಳ ರಕ್ಷಣಾ ಸಮಿತಿ ಇರಲೇಬೇಕು. ಈ ಕಮಿಟಿಯಲ್ಲಿ ಯಾರ್ಯಾರಿರ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಹೆಡ್ ಮಾಸ್ಟರ್, ಟೀಚರ್ಸ್, ಪೋಷಕರು ಅಷ್ಟೇ ಅಲ್ಲ, ಸೀನಿಯರ್ ಸ್ಟೂಡೆಂಟ್ಸ್ ಅಂದ್ರೆ ಒಬ್ಬ ಹುಡುಗ ಒಬ್ಬ ಹುಡುಗಿಗೂ ಇದರಲ್ಲಿ ಜಾಗ ಕೊಟ್ಟಿದ್ದಾರೆ. ಇದರ ಹಿಂದಿನ ಸಂದೇಶ ಸ್ಪಷ್ಟ: ಮಕ್ಕಳ ಸೇಫ್ಟಿ ಅನ್ನೋದು ಎಲ್ಲರ ಜವಾಬ್ದಾರಿ. ಈ ನಂಬರ್ ದಯವಿಟ್ಟು ಎಲ್ಲರೂ ನೆನ್ಪಿಟ್ಕೊಳ್ಳಿ: 10981098. ಇದು ಚೈಲ್ಡ್ ಲೈನ್ನ ಸಹಾಯವಾಣಿ ಸಂಖ್ಯೆ. ಯಾವುದೇ ಮಗುವಿಗೆ ಕಷ್ಟ ಅಂದಾಗ ತಕ್ಷಣ ನೆನಪಾಗ್ಬೇಕಾದ ನಂಬರ್ ಇದು. ಈ ನಂಬರನ್ನ ಶಾಲೆಯ ಗೋಡೆಗಳ ಮೇಲೆ ದೊಡ್ಡದಾಗಿ ಬರೆಸಿರಬೇಕು. ಸರಿ, ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಶಾಲೆಯ ಅಭಿವೃದ್ಧಿ ಅಂದ್ರೆ ಅದು ಬರೀ ಸರ್ಕಾರದ ಕೆಲಸ ಅಥವಾ ಟೀಚರ್ಗಳ ಕೆಲಸ ಅಂತ ಅಂದುಕೊಳ್ಳೋದು ಸುಲಭ. ಆದರೆ ನಿಜವಾಗ್ಲೂ ನಮ್ಮ ಪಾತ್ರ ಏನು? ಆ ದಿನದ ಕಾರ್ಯಾಗಾರದಲ್ಲಿ ಹೇಳಿದ ಒಂದು ಮಾತು ನನಗೆ ಬಹಳ ಇಷ್ಟ ಆಯ್ತು: ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ಇವತ್ತಿನ ಡಿಜಿಟಲ್ ಕಾಲಕ್ಕೆ ಇದು 100ಕ್ಕೆ 100 ಸತ್ಯ ಅಲ್ವಾ? ಟೆಕ್ನಾಲಜಿ ಬೇಕು ನಿಜ, ಆದ್ರೆ ಜ್ಞಾನದ ನಿಜವಾದ ಮೂಲ ಪುಸ್ತಕಗಳು. ಜ್ಞಾನಕ್ಕಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ ಅನ್ನೋದಿಲ್ಲ ಇದು ನಮ್ಗೆ ನೆನ್ಪಿಸುತ್ತೆ. ಈ ಚಿತ್ರ ಅದೇ ಮಾತಿಗೆ ಮತ್ತೊಂದು ಸಾಕ್ಷಿ. ಜ್ಞಾನವನ್ನ ಹುಡುಕೋ ದಾರಿಯಲ್ಲಿ ಒಬ್ಬರೇ ನಡೆಯೋಕ್ಕಾಗಲ್ಲ. ಅದಕ್ಕೆ ಇಡೀ ಸಮುದಾಯ ಕೈಜೋಡಿಸಬೇಕು. ಪೋಷಕರು, ಶಿಕ್ಷಕರು, ಎಸ್ಡಿಎಂಸಿ ಹೀಗೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಶಿಕ್ಷಣದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ನಾವು ನೋಡೋಕ್ ಸಾಧ್ಯ. ಹಾಗಾದ್ರೆ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ನಮ್ಗೆ ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು: ನಮ್ಮೂರಿನ, ನಮ್ಮ ಮಕ್ಕಳ ಶಾಲೆಯ ಅಭಿವೃದ್ಧಿಯಲ್ಲಿ ನನ್ನ ಪಾತ್ರವೇನು? ನಾನು ಹೇಗೆ ಇದರಲ್ಲಿ ಭಾಗಿಯಾಗಬಹುದು? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಸಣ್ಣ ಹೆಜ್ಜೆ ನಾಳೆ ಒಂದು ದೊಡ್ಡ ಬದಲಾವಣೆಗೆ ಕಾರಣ ಆಗಬಹುದು. ಸಿಡಿದು ಹೋಳಾಗುತ್ತಿರುವ ವೇಳೆ ಕನಸುಗಳ ಗುಳ್ಳೆಗಳು ಒಡೆದೊಡೆದು ಬೀಳೆ, ಜನುಮದಿ ರಿಂಗಣದಿ ಕಾಲುಗಳು ಸೋಲೆ. ನಿನಗೆ ನೀ ಗೆಳೆಯ, ನಿನಗೆ ನೀ. ಚಲುವಿಕೆಯ ಹುಚ್ಚೊಳೆಡೆ ಕೊಚ್ಚಿ ಹೋಗುತ್ತೀರೆ.